ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು. ಅಂಗೊಂಡಳ್ಳಿ ಗ್ರಾಮದ ವೆಂಕಟೇಶಪ್ಪ ಹಾವಿನ ಕಡತಕ್ಕೆ ಜೀವ ಬಲಿ. ಸುಮಾರು 80 ವರ್ಷ ವಯಸ್ಸಿನ ವೆಂಕಟೇಶಪ್ಪ ಕಳೆದ ರಾತ್ರಿ ಜುಲೈ 8ರ ಬುಧವಾರದಂದು ಮನೆಯಲ್ಲಿ ಊಟ ಮಾಡಿ ಹಸುಗಳಿಗೆ ಮೇವನ್ನು ಹಾಕಲು ಸುಮಾರು 9:30ರ ಆಸುಪಾಸಿನಲ್ಲಿ ಹೋದಾಗ ಹಾವಿನ ಕಡತಕ್ಕೆ ಒಳಗಾಗಿ ಕಿರಿಚಾಡಿದ್ದು ಕೂಡಲೇ ಎಚ್ಚೆತ್ತು ಬಂದ ಅವರ ಮಗ ಕುಮಾರ್ ಅವರನ್ನು ಕಾರಿನಲ್ಲಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ನಿಧನರಾಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಖಚಿತಪಡಿಸಿಕೊಂಡಿದ್ದು ಗುರುವಾರ 9ರಂದು ಆಸ್ಪತ್ರೆಯಲ್ಲಿನ ವಿಧಿ ವಿಜ್ಞಾನಗಳಿಗೆ ಒಳಪಡಿಸಿ ಮೃತದೇಹವನ್ನು ಸ್ವಗ್ರಾಮಕ್ಕೆ ಕೊಂಡೊಯ್ದರು. ಮೃತ ವೆಂಕಟೇಶಪ್ಪನವರಿಗೆ ಲಕ್ಷ್ಮಮ್ಮ ಹೆಂಡತಿ ಹಾಗೂ ಒಬ್ಬ ಮಗ, 4 ಜನ ಮೊಮ್ಮಕ್ಕಳನ್ನು ಹೊಂದಿದ್ದು ಒಬ್ಬ ಮಗ ಈಗಾಗಲೇ ಮೃತರಾಗಿದ್ದಾರೆಂದು ತಿಳಿಸಿದ್ದಾರೆ. ಗ್ರಾಮದ ಮುಖಂಡರಾದ ಮುನಿಸ್ವಾಮಿಗೌಡ, ವೆಂಕಟರಾಮಪ್ಪ, ಚಿನ್ನಪ್ಪ, ರಮೇಶ್, ನಾಗರಾಜ್, ಪ್ರಕಾಶ್, ನಾರಾಯಣಸ್ವಾಮಿ, ಚೊಕ್ಕೇಗೌಡ, ಆಂಜಿ ಸೇರಿದಂತೆ ಹಲವರಿಂದ ಸಂತಾಪ ತಿಳಿಸಿ ಸರ್ಕಾರದಿಂದ ಪರಿಹಾರಕ್ಕಾಗಿ ವಿನಂತಿಸಿದರು. ನನ್ನ ಹೆಸರು ಕುಮಾರ್, ನಮ್ಮ ತಂದೆ ಹೆಸರು ವೆಂಕಟೇಶಪ್ಪ. ನಿನ್ನೆ ರಾತ್ರಿ 9:00ವರೆಗೆ ಊಟ ಮಾಡಿಕೊಂಡು ಹಸುಗಳಿಗೆ ಹುಲ್ಲಾಕಲು ಹೋಗಿ ಅಲ್ಲಿ ಹಾವು ಕಚ್ಚಿ ಕಿರ್ಚಿಕೊಂಡ್ರು. ನಾವು ಹತ್ರ ಹೋಗಿ ನೋಡಿ ರಕ್ತ ಬರ್ತಾ ಇತ್ತು. ಹಂಗೆ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಕಾರಲ್ಲಿ ಕರ್ಕೊಂಡ್ ಬಂದಿವಿ. ಉಸಿರು ಎಳಿತಾ ಇದ್ರು. 5 ಕಿಲೋಮೀಟರ್ ಬರೋಷ್ಟೊತ್ತಿಗೆ ಉಸಿರು ನಿಂತಂಗೆ ಇದಾಯ್ತು. ಮತ್ತೆ ನೋಡೋಣ ಅಂತ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ವಿ. ಅಲ್ಲಿ ಡೆತ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. ನಮ್ ತಂದೆಯವ್ರಿಗೆ 2 ಮಕ್ಕಳು, ನಾನು 2ನೇವನು. ಹೆಣ್ಮಕ್ಳೇ 2. ಒಬ್ರು ರಮೇಶ್, ನನ್ನ ಹೆಸರು ಕುಮಾರ್. ನಾನೇ ಕರ್ಕೊಂಡ್ ಬಂದಿದ್ದೆ. ಅವ್ರಿಗೆ 80 ವರ್ಷ ಆಗಿದೆ. ಸರ್ಕಾರಕ್ಕೆ ಏನ್ ಹೇಳ್ಬೇಕು ಅಂತ ನಮ್ ತಂದೆಯವರು ತಿಳ್ಕೊಂಡಿದ್ದಾರೆ. ಸರ್ಕಾರ ಬಂದಿರೋ ಸವಲತ್ತುಗಳು ನಮ್ಗೆ ಅನುಕೂಲ ಮಾಡಿಕೊಡೋದಕ್ಕಾಗಿ ರಾತ್ರಿ ಅಂಗೊಂಡಳ್ಳಿ ಗ್ರಾಮ ನಿವಾಸಿಯಾದಂತ ಅಂಗೊಂಡಿ ವೆಂಕಟೇಶಪ್ಪ ಅನ್ನೋರು ಆಕಸ್ಮಿಕವಾಗಿ 9:30ನಲ್ಲಿ ರಾತ್ರಿ 9:30ನಲ್ಲಿ ಹಸುಗೆ ಹುಲ್ಲಾಕ್ಬೇಕು ಅಂತ ಹೋಗಂತ ಸಂದರ್ಭದಲ್ಲಿ ಹಾವು ಕಚ್ಚಿ ಸಾವನ್ನಪ್ಪಿರ್ತಾರೆ. ಆದ್ರೆ ಅವ್ರ ಮಗ ಹಾಸ್ಪಿಟ್ಲ್ಗೆ ಕರ್ಕೊಂಡ್ ಬರೋ ದಾರಿ ಮಧ್ಯದಲ್ಲಿ ಅವರು ಸಾವನ್ನು ಅಪ್ಪಿರ್ತಾ ಇರ್ತಾರೆ. ತದನಂತರ ಹಾಸ್ಪಿಟ್ಲ್ಗೆ ಬಂದು ಡಾಕ್ಟರ್ ವಿಚಾರಣೆ ಮಾಡಿದಾಗ ಡಾಕ್ಟರ್ ಪರಿಶೀಲನೆ ಮಾಡಿ ನಿಮ್ಮ ತಂದೆಯವರು ತೀರ್ಕೊಂಡಿದ್ದಾರೆ ಅಂತ ವಿಚಾರ ಹೇಳಿರ್ತಾರೆ. ಅದು ಭಾರಿ ವಿಷಾದ ಆಗಿದೆ ನಮಗೂ, ನಾವು ಊರಿನವ್ರಿಗೂ. ಅದರಿಂದ ಏನು ಈಗ ಸರ್ಕಾರದಿಂದ ಬರ್ತಂತಹ ಸೌಲಭ್ಯಗಳನ್ನ ಆ ಒಂದು ಕುಟುಂಬಕ್ಕೆ ಒದಗಿಸ್ಕೊಡ್ಬೇಕು ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ. ಇದನ್ನ ಶಾಸಕರ ಗಮನಕ್ಕೂ ತಗೊಂಡ್ ಬಂದಿದ್ದೀವಿ. ಶಾಸಕರು ಸಹ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಪೊಲೀಸ್ ಬಗ್ಗೆ ಮಾತಾಡಿದ್ದಾರೆ, ಡಾಕ್ಟರ್ ಬಗ್ಗೆ ಮಾತಾಡಿದ್ದಾರೆ. ನಾಳೆ ಬೆಳಗ್ಗೆ ಸೆಷನ್ ನಲ್ಲೂ ಸಹ ಇನ್ನೂ ಸ್ವಲ್ಪ ಏನು ನಮ್ಮ ರೈತರಿಗೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಗಳು ನಿರ್ಮಾಣ ಆದಾಗ ಏನ್ ಪರಿಹಾರ ಇದೆ ಅದನ್ನು ಇನ್ನೂ ಹೆಚ್ಚಿನದಲ್ಲಿ ಆಗ್ಬೇಕು ಅಂತ ನಮ್ಮ ಒಂದು ಮನವಿ. ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್. ಚಂದ್ರಮೋಹನ್ ಅಂತ. ಈಗ ತೀರ್ಕೊಂಡಿರೋಂತ ವೆಂಕಟೇಶಪ್ಪನವರು ಒಂದು ಜಿರಾಯಿತಿ ಕೆಲಸ ಮಾಡ್ತಾ ಇದ್ದು, ಆ ಜಿರಾಯಿತಿಯಿಂದ ಒಂದು ಹೈನುಗಾರಿಕೆಯಲ್ಲಿ ಅವರು ಒಂದು 5-6 ಹಸುಗಳನ್ನ ಸಂಸಾರ ಮಕ್ಕಳು ತೀರ್ಕೊಂಡು ದೊಡ್ಡ ಮಗ ಈಗಾಗ್ಲೇ ಒಂದು 20 ವರ್ಷದಿಂದನೇ ತೀರ್ಕೊಂಡ್ಬಿಟ್ಟಿದ್ದಾನೆ. 2ನೇ ಮಗ ಎಲ್ಲ ಕುಟುಂಬನ ನಿರ್ವಹಣೆ ಮಾಡ್ಕೊಂಡು ಆ ಹುಡುಗ ಮತ್ತು ಅವ್ರ ತಂದೆ ವೆಂಕಟೇಶಪ್ಪನವರು ಈ ಜವಾಬ್ದಾರಿನ ಹೊತ್ಕೊಂಡಿರ್ತಾರೆ. ಅಕಸ್ಮಾತ್ ಆಗಿ ಮೇವಲ್ಲಿ ಹಾವು ಸೇರ್ಕೊಂಡಿದ್ದು ಹಸುಗಳಿಗೆ ಮೇವು ಹಾಕುವಾಗ ಆ ಹಾವು ಕಡಿತಕ್ಕೆ ಆತನು ನಿನ್ನೆ 9:00ವರೆಗೆ ಕೂತ್ಕೊಂಡಿದ್ದಾನೆ. ಮಗ ಕುಮಾರ್ ಅನ್ನೋನು ಓಡೋಗಿ ರಕ್ತ ಸುರಿತಾ ಇದ್ದಿದ್ದು. ತಕ್ಷಣ ಹಾಸ್ಪಿಟಲ್ಗೆ ಸಾಗಿಸುವಾಗ ಮಾರ್ಗ ಮಧ್ಯದಲ್ಲಿ ಆತನು ಆಗ್ಲೇನೆ ಉಸಿರು ನಿಂತೋಗಿದೆ. ಈ ನಮ್ಮ ಮುಳಬಾಗಿಲು ಸರ್ಕಾರಿ ಹಾಸ್ಪಿಟಲ್ಗೆ ಸೇರಿಸಿದಾಗ ಡಾಕ್ಟ್ರು ಈಗಾಗಲೇ ತೀರ್ಕೊಂಡಿದ್ದಾನಪ್ಪ ನಿಮ್ ತಂದೆ ಅಂತ ಹೇಳಿದ್ದಾರೆ. ಈ ಘಟನೆಗಳು ರೈತರ ಸಮೂಹಕ್ಕೆ, ಇಡೀ ನಮ್ಮ ರೈತರ ಸಮಾಜಕ್ಕೆ ಸರ್ಕಾರ ತ್ವರಿತವಾಗಿ
ನಮ್ಮ ರೈತರಿಗೆ ಯಾವ ರೀತಿ ಒಂದು ಸರ್ಕಾರದ ಸವಲತ್ತುಗಳನ್ನ ಯಾವ ರೀತಿ ತರಿಸ್ಬೇಕು, ಇನ್ನೂ ಹೆಚ್ಚಿಗೆ ಇದನ್ನ ಸರ್ಕಾರ ಗಮನ ಕೊಟ್ಟು ಇದನ್ನ ನಮ್ಮ ರೈತರ ಒಂದು ಅಭಿವೃದ್ಧಿಗೆ, ಒಂದು ಆಶಯಕ್ಕೆ ಒಂದು ಸರ್ಕಾರ ನಮ್ಗೆ ಆಶೆಯಾಗಿ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನನ್ನ ಮನವಿ. ಘಟನೆ ಆಗಿದ್ದ ಆಂಬುಲೆನ್ಸ್ ಫೋನ್ ಮಾಡಿದ್ರಾ? ನಮ್ದೇ ಕಾರ್ ಇತ್ತು, ನೀವೇ ಡ್ರೈವರ್ ಕಾರ ಅಂತ ಪ್ರಯತ್ನ ಮಾಡಿ.